ಏನಾದ್ರು ಕಳ್ಸ್ಬಿಟ್ರೆ RCB ಕ್ರೇಜ್ ನೋಡಿ ಗಾಯ್ಸ್ ಸ್ಕೂಲಲ್ಲಿ ಏನಾದ್ರೂ ನಾವೇ ಗೆದ್ದೆದು. ಅವ್ರು ಮಾಡೋ ಅಡುಗೆ ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿ ಫೇಸ್ನ ಬಂದ್ಬಿಟ್ಟು ನಾನು ಬ್ಲಾಗಲ್ಲಿ ರಿವೀಲ್ ಮಾಡ್ತಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ಮಕ್ಕಳಿಗೆ ಸ್ವಲ್ಪ ನಾವೇ ಹೈಪ್ ಕೊಡೋಣ. 3, 2 ಫಸ್ಟ್ ಟೈಮ್ ಮಾಡ್ತಾರಲ್ಲ 1. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ತಮಿಳ್ನಾಡು ಟೈಟಲ್ ನೋಡಿರ್ತೀರಾ. ಇವತ್ತು ಬಂದ್ಬಿಟ್ಟು ನಮ್ಮ ಅಕ್ಕದು ಫೇಸ್ ರಿವೀಲ್ ಬ್ಲಾಗು. ಇವತ್ತು ಸಂಡೇ. ಈ ಸಂಡೇ ಬಂದ್ಬಿಟ್ಟು ಯಾವುದೋ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ಸಂಡೇ ಆದರೆ ಫ್ರೆಂಡ್ಸ್ ಜೊತೆ ಅಥವಾ ಏನಾದರೂ ಒಂದು ಪ್ಲ್ಯಾನ್ ಇರುತ್ತೆ. ಇವತ್ತು ಸದ್ಯಕ್ಕೆ ನೋ ಪ್ಲ್ಯಾನ್ಸ್. ಇವತ್ತು ಸಂಡೇ ಬಂದ್ಬಿಟ್ಟು ಫ್ಯಾಮಿಲಿ ಟೈಮ್ ಥರ. ಸೊ ಒಂದು ಚಾಲೆಂಜ್ ವಿಡಿಯೋ ಶೂಟ್ ಮಾಡಬೇಕು ನಮ್ಮ ಅಕ್ಕ ಆ್ಯಂಡ್ ನಮ್ಮ ಮಮ್ಮಿ ಜೊತೆ. ಸೊ ಇಷ್ಟು ದಿನ ನಮ್ಮ ಅಕ್ಕ ಜೊತೆ ನಾನು 2 ರೀಲ್ಸ್ ಮಾಡಿದ್ದೆ. ಅವರು ಲೈಕ್ ಬ್ಯಾಕಿಂದ ಅವ್ರ ಫೇಸ್ ರಿವೀಲ್ ಮಾಡಿರಲಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ಅವ್ರಿಗೆ ಹೆಂಗೋ ಹಂಗೆ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರಿಗೆ ಇವತ್ತು ಅವ್ರ ಫೇಸ್ನ ಬಂದ್ಬಿಟ್ಟು ನಾನು ಬ್ಲಾಗಲ್ಲಿ ರಿವೀಲ್ ಮಾಡ್ತಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ಲೆಟ್ಸ್ ಸಿ. ಆ್ಯಂಡ್ ಇವತ್ತು ಸಂಡೇ ಎಲ್ಲರೂ ಮನೇಲಿದ್ದೀವಿ. ಸೊ ಡ್ಯಾಡಿ ಏನು ಗೊತ್ತಾ ಗೈಸ್, ಸಂಡೇ ಬಂದ್ಬಿಟ್ಟು ಬೈಲಿ ನಮ್ಮ ಅಕ್ಕ ಒಳಗಡೆ ಇದ್ದಾರೆ. ಸೊ ಅದಕ್ಕೆ ಮಮ್ಮಿಗೆ ಆಚೆ ಕರು. ಸಂಡೇ ಬಂದ್ಬಿಟ್ಟು ನಮ್ಮ ಮಮ್ಮಿಗೆ ಬಂದ್ಬಿಟ್ಟು ರೆಸ್ಟ್ ಡೇ. ಅವ್ರು ಬಂದ್ಬಿಟ್ಟು ಸಂಡೇ ಅಡುಗೆ ಮಾಡಲ್ಲ. ಒಂದು 10 ಸಂಡೇಲಿ 1-2 ಸಂಡೇ ಎಲ್ಲೋ ನಮ್ಮ ಡ್ಯಾಡಿ ಬ್ಯುಸಿ ಇದ್ದರೆ ನಮ್ಮ ಮಮ್ಮಿ ಮಾಡಿಬಿಡ್ತಾರೆ. ಬಟ್ ಆಲ್ಮೋಸ್ಟ್ ಮಮ್ಮಿಗೆ ಬಂದ್ಬಿಟ್ಟು ರೆಸ್ಟ್ ಡೇ. ಸೊ ಈ ಸಂಡೇನು ಮಮ್ಮಿಗೆ ರೆಸ್ಟ್ ಡೇ. ಅಡುಗೆ ಯಾರು ಮಾಡ್ತಿರೋದು ಸಂಡೇ ಸ್ಪೆಷಲ್ಲು ನಾನ್ ವೆಜ್ ಅಂದರೆ ನಮ್ಮ ಡ್ಯಾಡಿ ಮಾಡ್ತಿರೋದು. ಡ್ಯಾಡಿ ಏನು ಮಾಡ್ತಿದ್ದೀರಪ್ಪ ಇವತ್ತು? ಮಟನ್ ಬಿರಿಯಾನಿ ಗೈಸ್. ನಮ್ಮ ಡ್ಯಾಡಿ ಮಟನ್ ಬಿರಿಯಾನಿ ಅಂತೂ ಕ್ರೇಜಿಯಾಗಿ ಮಾಡ್ತಾರೆ. ನನಗೊಂದೊಂದು ಸರಿ ಹೆಂಗೆ ಅನ್ಸುತ್ತಂದರೆ ಡ್ಯಾಡಿ ಮಾಡೋ ಮಟನ್ ಬಿರಿಯಾನಿ ನಾವು ಅಂಗಡಿ ಏನಾದ್ರು ಇಟ್ಬಿಟ್ರೆ ಸಕ್ಕತ್ತಾಗಿ ಓಡುತ್ತೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಆ ರೇಂಜಿಗೆ ಮಾಡ್ತಾರೆ. ನಿಜ, ನಾನು ಸುಮ್ಮನೆ ಇದು ಕೇಳ್ತಿಲ್ಲ, ನಿಜ ಜೆನ್ಯೂನಾಗಿ ಸಕ್ಕತ್ತಾಗಿ ಮಾಡ್ತಾರೆ. ಮಟನ್ ಬಿರಿಯಾನಿ ಆಗಿರಲಿ, ಚಿಕನ್ ಬಿರಿಯಾನಿ. ನಮ್ಮ ಡ್ಯಾಡಿ ಕೈಯಲ್ಲಿ ಏನೋ ಒಂದು ಇದಿದೆ, ಏನಪ್ಪ ಟ್ಯಾಲೆಂಟು. ಅವ್ರು ಮಾಡೋ ಅಡುಗೆ ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿ ಅಗುವುದು ಅಳುವುದು. ಅಯ್ಯೋ ಏನೋ ಸಂಡೇ ಒಂದಿನ ತಿನ್ಬೇಕು, ಮಿಕ್ಕಿರೋ ದಿನ ನಮ್ಮ ಮಮ್ಮಿ ಕೈಯಿಂದನೇ ಊಟ ಮಾಡಬೇಕು. ಆಮೇಲೆ ಉಪ್ಪು ಜೊತೆ ಸೇರಿ ವಿಷ ಏನಾದರೂ ಕಳಿಸ್ಬಿಟ್ರೆ ಒಂಥರ ಚೆನ್ನಾಗಿ ಮಾಡ್ತಾರೆ ಡ್ಯಾಡಿ ಅಡುಗೆ. ನಮ್ಮ ಮಮ್ಮಿನೂ ಚೆನ್ನಾಗಿ ಮಾಡ್ತಾರೆ. ಅದೇ ಸೊ ಇವಾಗ ಎಲ್ಲ ರೆಡಿ ಮಾಡ್ತಾರೆ ಡ್ಯಾಡಿ. ಟೈಮ್ ಬಂದು 1:15 ನೋಡೋಣ. ಸಂಡೇ ಆಲ್ಮೋಸ್ಟ್ ನಮ್ಮದು ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಸಂಡೇ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಸ್ಲೋ ಆಗಿ ನಡೆಯುತ್ತೆ, ಲೇಟಾಗಿ ಎದ್ದೊಳೋದು ಎಲ್ಲ ಟೈಮ್ಗೆ ಆಯಿತು. ಇವತ್ತು ಸ್ವಲ್ಪ ಲೇಟು. ಲೆಟ್ಸ್ ಸಿ. ಡ್ಯಾಡಿ ಒಳ್ಳೆ ಬಿರಿಯಾನಿ ಮಾಡ್ತಾರೆ, ಮಟನ್ ಬಿರಿಯಾನಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ತಾರೆ. ಬಟ್ ಏನು ಅಂದರೆ ನಮ್ಮ ಮಮ್ಮಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಒಂದೊಂದು ಸರಿ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿಕೊಡ್ತಾರೆ, ನಮ್ಮ ಡ್ಯಾಡಿ ಬಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು. ಸೊ ಲೆಟ್ಸ್ ಸಿ ಬಿರಿಯಾನಿ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ಅದು ನೋಡೋದಕ್ಕೂ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ವೆಜಿಟೇರಿಯನ್ ಅವರೇ, ಸ್ಕಿಪ್ ಮಾಡಿಬಿಡಿ ಈ ಪಾರ್ಟು. ನಮ್ಮ ಅಕ್ಕ ರೆಡಿ ಆಗ್ತವ್ರೆ, ಇಲ್ಲ ಅವರೇ ನನ್ನ ರೂಮಲ್ಲಿ ಅವರೇ. ತೋರಿಸ್ಬಿಡ್ಲಾ ತಿರ್ಸ್ಲಾ ಇಲ್ಲಿ ಮೇಕಪ್ ಗಿಪಪ್ ಮಾಡಬೇಕು ಬರಬೇಕಂತೆ ನಮ್ಮ ಅಕ್ಕ. ಫಸ್ಟ್ ಟೈಮ್ ಬರ್ತಾರಲ್ಲ ಬ್ಲಾಗಲ್ಲಿ, ಕ್ಲೀನಾಗಿ ಎಲ್ಲ ರೆಡಿ ಆಗಿಬಿಟ್ಟು ಬರ್ತಾರಂತೆ. ಸೊ ಸಂಡೇ ಬಂದ್ಬಿಟ್ಟು ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಮನೆ ಕಟ್ತವ್ರೆ. ಸೊ ಅದರಿಂದ ಬಂದ್ಬಿಟ್ಟು ಮಿಕ್ಕಿರೋ ದಿನ ಎಲ್ಲ ಬಂದ್ಬಿಟ್ಟು ತುಂಬ ಸೌಂಡ್ ಇರುತ್ತೆ. ಇವತ್ತು ಸಂಡೇ ಬಂದ್ಬಿಟ್ಟು ಎಲ್ಲ ಕೆಲಸ ಏನು ಎಲ್ರಿಗೂ ರಜಾ ಅಲ್ವಾ. ಸೊ ಇಲ್ಲಿ ಫ್ಯಾಕ್ಟ್ರಿ ಎಲ್ಲನೂ ಇದೆ ಮನೆ ಪಕ್ಕದಲ್ಲಿ. ಸೊ ಫ್ಯಾಕ್ಟ್ರಿ ಎಲ್ಲರಿಗೂ ರಜಾ ಅನಿಸುತ್ತೆ, ಕೆಲಸ ಅಲ್ಲ ಮನೆ ಕಟ್ತವ್ರು ಅವ್ರಿಗೂ ರಜಾ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಇವತ್ತು ಎಲ್ಲ ಸೈಲೆಂಟಾಗಿದೆ, ಪೀಸಾಗಿದೆ. ಇಲ್ಲಿ ನಾನು ಒಂದು 7:15 ಎದ್ದೋಳ್ಬಿಡ್ತೀನಿ. ಇವತ್ತು ಬಂದು ಒಂದು 9:30. ಸಂಡೇ ಆದರೆ ನಂಡೆ ಆರಾಮಾಗಿ ಎದ್ದೋಳ್ಬೇಕು. ಬಟ್ ಅದರಲ್ಲೂ ಫ್ರೆಂಡ್ಸ್ ಜೊತೆ ಏನಾದರೂ ಸಂಡೇ ಪ್ಲ್ಯಾನ್ ಇದ್ಬಿಟ್ರೆ ಬೇಗ ಎದ್ದೋಗ್ಬಿಡ್ತೀನಿ. ಲಾಸ್ಟ್ ಸಂಡೇ ಹೋಗಿದ್ನಲ್ಲ. ಸೊ ಮಕ್ಕ ರೆಡಿ ಆಗಿಬಿಟ್ಟು ಸೊ ಅವ್ರಿಗೆ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮಕ್ಕಳಿಗೆ ಸ್ವಲ್ಪ ನಾವೇ ಹೈಪ್ ಕೊಡೋಣ. 3, 2 ಫಸ್ಟ್ ಟೈಮ್ ಮಾಡ್ತಾರಲ್ಲ 1. ಹಾಯ್ ಗೈಸ್, ನಾನು ನಮ್ಮ ಅಕ್ಕಗೆ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಸೋಣ, ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಕೇಳ್ತಿದ್ರು. ಏನು ಮಾತಾಡಲಿ ಅಂತ ಅಂದ್ಬಿಟ್ಟು ಏನು ನಾನು ವೀಡಿಯೋ ಇನ್ನೂ ಬಂದೇ ಇಲ್ಲ. ವೀಡಿಯೋ ಬರೋಕ್ಕೆ ಮುಂಚೆನೇ ಸಬ್ಸ್ಕ್ರೈಬ್ ಅಂತ ಎಂಡ್ ಮಾಡಿಬಿಟ್ರು. ನಮ್ಮ ಅಕ್ಕ ನಿಮ್ಮ ಹೆಸರು ಹೇಳ್ಬಿಡಿ ಹಂಗೆ. ಹಾಯ್, ನನ್ನ ಹೆಸರು ಪೂಜಾ. ಯಾವ ಸ್ಕೂಲು, ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮ ಹೆಸರು, ನಿಮ್ಮ ತಮ್ಮ ಹೆಸರು? ಸೊ ನಮ್ಮ ಅಕ್ಕ ಫಸ್ಟ್ ಟೈಮ್ ನಮ್ಮ ವೀಡಿಯೋಲಿ ಬಂದವ್ರೆ, ರೀಲ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರು ನರ್ವಸ್ ಆಗ್ತಿದೆ ಅಂತ ಮಾತಾಡೋದಕ್ಕೆ. ಕ್ಯಾಮ್ರಾ ಆಫ್ ಮಾಡಿದ. ಓಕೆ ಗೈಸ್, ಸೊ ಇನ್ಮೇಲಿಂದ ವ್ಲಾಗ್ಸು ಆಮೇಲೆ ನಾನು ರೀಲ್ಸಲ್ಲೂ ನೋಡ್ತೀರಾ ನಮ್ಮ ಅಕ್ಕನ್ನ. ನಮ್ಮ ಅಕ್ಕ ನನಗಿಂತ ಇಷ್ಟು ಬೆಳ್ಳಕ್ಕವರಲ್ಲ, ನನಗೆ ಎಷ್ಟು ಬೇಜಾರು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಫೋಟೋ ತೋರಿಸ್ತೀನಿ ಬನ್ನಿ ನಿಮಗೆ. ಚಿಕ್ಕ ವಯಸ್ಸಲ್ಲಿ ನಾನು ಹಿಂಗಿದ್ದೆ, ನಮ್ಮ ಅಕ್ಕ ಹೆಂಗಿದ್ರು ಅಂತ ಅಂದ್ಬಿಟ್ಟು ನೋಡಿ. ನಾನು ಎಷ್ಟು ಬೆಳ್ಳಕ್ಕೆ ಅದೇನಾಯ್ತೋ ಗೊತ್ತಿಲ್ಲ. ಆಮೇಲೆ ನೋಡಿ, ಬಿಫೋರ್ ಆಫ್ಟರ್ 1.5 year ದೊಡ್ಡವ್ರು ನಮ್ಮ ಅಕ್ಕ.
ಸೊ ಹೆಂಗಂದರೆ ನಾನು ವೀಡಿಯೋ ಲೆಕ್ಕ ಹಾಕಂತಿದ್ದಿ ನಾವು ಹೆಂಗಂದರೆ ಈ ಟ್ವಿನ್ಸ್ ಹೆಂಗಿರ್ತಾರಲ್ಲ ಸೊ ಜೊತೆ ಹುಟ್ಟಿ ಇರೋರು ಆ ಥರ ಜಾಸ್ತಿ ಇಬ್ಬರು ಫ್ರೆಂಡ್ಸ್ ಥರ ಒಂಥರ ಟ್ವಿನ್ಸ್ ಥರ. ಹೆಂಗೆ ವೀಡಿಯೋಲ್ಲಿ ಬಂದಿದ್ದೀರಾ ಫಸ್ಟ್ ಟೈಮ್ ಏನಾದರೂ ಹೇಳ್ಬೇಕಂತ ಇದೆಯಾ ನಿಮಗೆ? ಏನಿಲ್ಲ, ಸ್ವಲ್ಪ ನರ್ವಸ್ ಆಗಿದೆ, ಏನು ಮಾತಾಡ್ಬೇಕಂತ ಅರ್ಥ ಗೈಸ್ ನಮ್ಮ ಅಕ್ಕ ಬಿಫೋರ್ ಇದು ನಮ್ಮ ಅಕ್ಕ ಬಿಫೋರ್ ಇದು ಆಫ್ಟರ್ ಇನ್ನ ನೋಡ್ತೀರಾ ಬೇರೆ ರೂಪ ನೋಡ್ತೀರಾ. ಏ ಇಲ್ಲ ಗೈಸ್ ಸುಮ್ಮನೆ ತಮಾಷೆ ಮಾಡಿದೆ. ಸೊ ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಯಾರೇ ಇದ್ರು ವೀಡಿಯೋಲಿ ಬಂದ್ಬಿಟ್ಟು ನರ್ವಸ್. ನಮ್ಮ ಮಮ್ಮಿ ನೋಡಿ ಈರುಳ್ಳಿ ಎಲ್ಲ ರೆಡಿ ಮಾಡ್ತವ್ರೆ ಬಿರಿಯಾನಿಗೆ. ನಮ್ಮ ಡ್ಯಾಡಿ ಎಷ್ಟು ರೆಡಿ ಮಾಡೋರೆ ನೋಡೋಣ. ಬಿಸಿ ಓಕೆ ನೀರು ಬಿಸಿ. ಯಾವ ಥರ ಇದು ಹೈದ್ರಾಬಾದಿ ಬಿರಿಯಾನಿನ ನೀವು ಎಲ್ಲಿ ನೋಡಿ ಕಲ್ತಿರೋದು ಇದು? ಸೊ ನಮ್ಮ ಡ್ಯಾಡಿಗೆ ಬಂದ್ಬಿಟ್ಟು ಕೇಳೋಣ ಅವ್ರ ಬಿರಿಯಾನಿ ರೆಸಿಪಿ ಬಗ್ಗೆ ಕೇಳೋಣ. ಹೇಳಿ ಡ್ಯಾಡಿ, ಹೆಂಗ್ ಯೂಟ್ಯೂಬ್ ನೋಡಿ ಕಲ್ತಾರ ಅಥವಾ ನೀವೇ ಓನ್ ಯೂಟ್ಯೂಬ್ ಅಲ್ಲ ಅಷ್ಟೇ ಬಿರಿಯಾನಿ ರೆಸಿಪಿ ಕೇಳೋಣ ನಮ್ಮ ಡ್ಯಾಡಿ. ಸೊ ನಮ್ಮ ಅಕ್ಕ ಬಂದ್ಬಿಟ್ಟು ಬ್ಲಾಗಲ್ಲಿ ಡೈಲಿ ಕಾಣಿಸ್ಕೊಳಕ್ಕಾಗಲ್ಲ. ಸೊ ಯಾಕಂದರೆ ಅವ್ರಿಗೂ ಪಾಪ ಕೆಲಸ ಇರುತ್ತೆ, ಅವರು ಕೆಲ್ಸಕ್ಕೆ ಹೋಗ್ತವ್ರಲ್ಲ. ಸೊ ಅದರಿಂದ ಅವ್ರು ಡೈಲಿ ಬರೋಕ್ಕಾಗಲ್ಲ. ಸೊ ಆದಷ್ಟು ನಾನು ನೈಟ್ ನಾವು ಚಾಲೆಂಜ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ, ಇವಾಗ ಒಂದು ಚಾಲೆಂಜ್ ವೀಡಿಯೋ ಮಾಡಿದ್ದೀವಿ, ಶೂಟ್ ಮಾಡಿದ್ದೀವಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಚಾಲೆಂಜ್ ವೀಡಿಯೋ ಎಲ್ಲನೂ ಮಾಡೋಣ. ಸೊ ಅದೇ ಅವರು ವೀಡಿಯೋಲಿ ಬಂದ್ಬಿಟ್ಟು ಡೈಲಿ ಬರೋಕ್ಕಾಗಲ್ಲ, ಅವ್ರ ಪಾಪ ಕೆಲಸನೂ ಇರುತ್ತೆ. ಅಷ್ಟೇ ನಮ್ಮ ಅಕ್ಕಗೆ ವೀಡಿಯೋ ಎಂಡ್ ಮಾಡೋ ಹಿಂದೆ ಅವರೇ. ನಾನು ಇಲ್ಲಿ ವೀಡಿಯೋ ಇವಾಗ ಮಾಡ್ತಾ ಇದ್ದೀನಿ ಅಂದರೆ ಅವ್ರ ವೀಡಿಯೋ ಅಲ್ಲಿ ಎಂಡಲ್ಲಿ ಬಂದ್ಬಿಟ್ಟು ನಾನು ಅನುಷ್ಕಾ ಅವ್ರದ್ದು ಬಂದ್ಬಿಟ್ಟು ಹಿಂಗೆ ಅಷ್ಟೇ ಅಂತ ಹಾಕ್ತೀನಲ್ಲ, ಅದು ಇವಾಗ ಮಾಡೋಣ ವೀಡಿಯೋ ಇನ್ನೂ ಸ್ಟಾರ್ಟ್ ಆಗಲಿ, ಈಗ ತಾನೇ ಸ್ಟಾರ್ಟ್ ಮಾಡಿದೆ ವ್ಲಾಗು ಅಂತ ಮಾಡ್ಬಿಡು. ನಿನ್ನ ಸಮಾಧಾನಕ್ಕೆ ಮಾಡ್ಬಿಡು ಅಷ್ಟೇ. ಇನ್ನು ಇದೆ ಗೈಸ್, ನೀವು ಎಂಡಾಯಿತು ಅನ್ಕೋತೀರಾ ಗೈಸ್. ಈ ಪಾರಿವಾಳ ಭಯನೇ ಪಡ್ತಿಲ್ಲ, ಆರಾಮಾಗಿ ಬಂದು ಇಲ್ಲಿ ಕುತ್ಕೊಂಡು ನಮ್ಮ ಮಮ್ಮಿ ಜೊತೆನೆ. ಮಮ್ಮಿ ಹಂಗಂಗೆ ಆ ಕಡೆ ಬಟ್ಟೆ ಒಣಸೋಣ ಅಂತ ಹೋದರೆ ಅವ್ರ ಹಿಂದೆಂದೇ ಹೋಗ್ತಿದೆ, ಲೈಕ್ ಏನೋ ಕೇಳ್ತಿದೆ ಅದು ಬೇಕಂತ ಅಂದ್ಬಿಟ್ಟು. ನೋಡಿ ಆರಾಮಾಗಿ ಬಂದು ಭಯನೇ ಪಡ್ತಿಲ್ಲ. ಏನು ನಾವು ಸಾಕಿರೋದೇನಿಲ್ಲ ಇದು, ಆದರೂ ಎಷ್ಟು ಪೀಸ್ ಆಗಿದೆ. ಲೈಕ್ ಬೇರೆ ಪಾರಿವಾಳೆಲ್ಲ ಸುಮ್ಮನೆ ನಮ್ಮನ್ನ ನೋಡಿದ್ರು ಓಡೋಗುತ್ತೆ, ಇದು ಆರಾಮಾಗಿ ಬಂದು ನಮ್ಮ ಮಮ್ಮಿ ಹಿಂದೆಂದೇ ಹೋಗ್ತಿತ್ತು. ಅವಾಗಲೇ ನಮ್ಮ ಅಕ್ಕ ಬಂದರು, ಅವ್ರ ಹಿಂದೆ ಹೋಗ್ತಿದೆ. ನಾನು ಮಾತಾಡ್ತಿದ್ರು, ಆ್ಯಕ್ಷನ್ ಮಾಡಿದ್ರು ಏನು ಹೋಗ್ತಾನೆ ಇಲ್ಲ, ಅದು ಆರಾಮಾಗಿ ಅದು ಪಾಡಕ್ಕೆ ತಿಂತಿದೆ. ಹೊಟ್ಟೆ ಹಸು ಇರುತ್ತೆ ಅದು ಪಾಪ. ಮಮ್ಮಿ ಬಂದವರಂತೆ ಪಾರಿವಾಳ ರೂಪದಲ್ಲಿ. ಏನು ಕಾಣಿಸ್ತಿದೆ ಝೂಮ್ ಮಾಡಿದ್ರೆ, ಕಾಲು ಎಷ್ಟು ರೆಡ್ ಆಗಿದೆ. ಎಲ್ಲ ಕಲರು ಮಿಕ್ಸ್ ಇದೆ, ವೈಟು ಬ್ರೌನು. ನಮ್ಮ ಮಮ್ಮಿಗೆ ಏನೋ ಧೈರ್ಯ ಬಂದ್ಬಿಟ್ಟಿದೆ. ಎಷ್ಟಾರ ಅವ್ರಿಗೆ ಅವ್ರ ಮಮ್ಮಿ ಏನಾದರೂ ಬಂದಿರ್ಬೋದು ಪಾರಿವಾಳ ರೂಪದಲ್ಲಿ ಅಂತ. ಗೈಸ್ ನಾನು ಬಿರಿಯಾನಿ ಆಗೋ ತನಕ ಒಳ್ಳೆ ನಿದ್ದೆ, ಚೆನ್ನಾಗಿ ಮಲಗಿಬಿಟ್ಟಿದೆ. ಟೈಮ್ ಇವಾಗ 3:25 ಆಗಿದೆ. ನಮ್ಮ ಗೆಸ್ಟ್ ಬಂದವ್ರೆ, ನಮ್ಮ ಗೆಸ್ಟ್ ಅವರೇ ಫಸ್ಟ್ ಟೈಮು ವ್ಲಾಗಲ್ಲಿ. ಶ್ರುವಿ ನೋಡಿಲ್ಲಿ, ಹಾಯ್ ಅನ್ನು ಕ್ಯಾಮ್ರಾಗೆ. ಇದು ನನ್ನೂರು, ನನ್ನ ಏರಿಯಾ. ಹಾಯ್ ಅನ್ನು, ಹಾಯ್ ಹೇಳು ಕ್ಯಾಮ್ರಾಗೆ. ಹಾಂ ನೋಡು, ಅವಳಿಗೆ ಹಿಂದೆ ಆ ಕಡೆ ಸ್ಕ್ರೀನಲ್ಲಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ಬೇಕಂತೆ. ಹಿಂಗೆ ನೋಡು ಶ್ರುವಿ, ಹಿಂಗೆ ಕ್ಯಾಮ್ರಾಗೆ ಹಾಯ್ ಹೇಳು. ಪ್ಲೇನ್ ಕಿಸ್ ಕೊಡು. ಚಾಕ್ಲೇಟ್ ಕೊಡ್ತೀನಿ. ಅವಳು ಒಂಥರ ನಾಚಿಕೆ. ಅವಳಿಗೆ ಫ್ರಂಟ್ ಕ್ಯಾಮ್ರಾ ಇದ್ರೆ ಅವಳು ಎಲ್ಲ ಮಾತಾಡ್ತಾಳೆ, ಎಲ್ಲ ಮಾಡ್ತಾಳೆ. ನಮ್ದು ಹೆಂಗಂದರೆ ಅಟ್ಲೀಸ್ಟ್ ಸಂಡೇ ಒಂದಿನದಲ್ಲಿ ಅಟ್ಲೀಸ್ಟ್ ಒಂದ್ಸರಿ ಆದರೂ ಎಲ್ಲರೂ ಒಟ್ಟು ಕುತ್ಕೊಂಡು ತಿನ್ನಬೇಕು ಆ ಥರ. ಸಂಡೇ ಎಲ್ಲ ಮಧ್ಯಾಹ್ನ ಇಲ್ಲಿ ಕುತ್ಕೊಂಡು ಅಕ್ಕ ಎಲ್ಲ ಮಾಡಾದ್ಮೇಲೆ ನಮ್ಮ ಡ್ಯಾಡಿ ಬಂದು ಬಿರಿಯಾನಿ ಮಾಡೋ ಥರ ಅಲ್ಲಾಡ್ತಾರೆ. ಆ ಸ್ಮೆಲ್ ಅವಾಗಿಂದ ಬರ್ತಿದೆ. ಯಾವಾಗ ರೆಡಿ ಆಗುತ್ತೆ ಅಂತ ಕಾಯ್ತಿದೆ. ಇವಾಗ ಚೆನ್ನಾಗಿ ತಿನ್ಬಿಟ್ಟು ಟೇಸ್ಟು ನಿಮಗೆ ರಿವ್ಯೂ ಕೊಡ್ತೀವಿ ಎಲ್ರು. ಬಿಸಿ ಬಿರಿಯಾನಿ ಬಂದಿದೆ. ಟೇಸ್ಟ್ ಸೂಪರ್. ಅಪ್ಪ ನೀವು ತಿಂತಿರೋ ಟೇಸ್ಟು ನಿಮ್ಗೆ ಹೆಂಗಿದೆ? ನೀವು ಮಾಡಿರೋ ಬಿರಿಯಾನಿ ಟೇಸ್ಟ್ ಮಾಡಿದ್ರಾ? ಚೆನ್ನಾಗಿ ಬಂದಿದೆಯಾ? ಸಕ್ಕತ್ತಾಗಿದೆ, ಸೂಪರ್, ಆ್ಯಸ್ ಎಕ್ಸ್ಪೆಕ್ಟೆಡ್. ಇನ್ನು ಅವರಿಬ್ಬರು ತಿನ್ನಲಿ, ಮಮ್ಮಿ ಮತ್ತು ಅಕ್ಕ. ನೋಡೋಣ ಅವ್ರೇನು ರಿವ್ಯೂ ಕೊಡ್ತಾರೆ. ನಾನಂತೂ 10 ಸೂಪರ್. ಬನ್ನಿ ಗೈಸ್ ಊಟ ಮಾಡುವ. ಗೈಸ್ ನಾನು ತಿಂದೆ, ಸಕ್ಕತ್ತಾಗಿತ್ತು, ತಿಂತಾಯಿದ್ದೀನಿ. ಇವಾಗ ಅವರಿಬ್ರಿಗೆ ರಿವ್ಯೂ ಕೇಳೋಣ. ಕಳ್ಳ ಹೆಂಗಿದೆ ಬಿರಿಯಾನಿ? ಪಲ್ಲಿ ಹೆಂಗಿದೆ? ಸೂಪರಾ? ಡ್ಯಾಡಿ ತಿನ್ಸೋದು ನಾನು ಶ್ರುವಿಗೆ. ಗೋಟ್ ಅಂದರೆ ಇಷ್ಟ. ಪೂಜಾ ಹೆಂಗಿದೆ? ಟೇಸ್ಟ್ ಮಾಡ್ದಾ? ಸೂಪರ್. ಎಷ್ಟು 10 ಔಟ್ ಆಫ್ ಎಷ್ಟು ರೇಟಿಂಗ್ಸು? 10 ಔಟ್ ಆಫ್ 10. ಮಾ ಎಷ್ಟು ರೇಟಿಂಗ್ಸು? 10. 10ಗೆ ಎಷ್ಟು ಕೊಡ್ತೀಯಾ ಬಿರಿಯಾನಿಗೆ? 1 2 3ನೇ ಗೊತ್ತಿಲ್ಲ. ಇದು ಬಂದು ನಮ್ಮ ಶ್ರುವಿ ಗೈಸ್. ಇದು ಶ್ರುವಿ ಈ ಕಡೆ ಬಾ, ನೀನು ಮುಂದೆ ಬಾರೋ ನೀನು ಕಳ್ಳ.
ಕೈ ಶ್ರುವಿ ಬಂದು ನಮ್ಮ ಹಳೆ ಮನೆಯಲ್ಲಿ ಇದ್ವಲ್ಲ ನಾವು ಅವ್ಳ ಮುಂದೆಯಿಂದ ನೋಡ್ಬೇಕಂತೆ. ನೋಡು ನೀನ್ ನೋಡು, ನಾನು ನಿನ್ ಬಗ್ಗೆ ಹೇಳ್ತೀನಿ, ಓಕೆನಾ? ಹಿಂಗ್ ಮಾಡು. ಯಾ ಸೊ ಗೈ ಶ್ರುವಿ ಬಂದು ನಾವು ಹಳೆ ಮನೇಲಿ ಇದ್ವಲ್ಲ, ಸೊ ಹಳೆ ಮನೇಲಿ ಬಂದು ನಮ್ಮ ಮೇಲೆ ಓನರ್, ಆ ಬಿಲ್ಡಿಂಗ್ ಓನರ್ ಇದ್ರಲ್ಲ, ಓನರ್ ಅಣ್ಣ ಇದಾರಲ್ಲ, ಅವ್ರ ಪಾಪು ಇದು. ಸೊ ಶ್ರುವಿ ಅವ್ರ ಅಕ್ಕ ಇವರೆಲ್ಲ ಬಂದು ಲೈಕ್ ಹೆಂಗಂದ್ರೆ ನಮ್ಮ ಮನೆಯಲ್ಲೇ ಬೆಳೆದಿದ್ದು ಚಿಕ್ಕ ವಯಸ್ಸಿಂದ. ಸೊ ನಾವು ಮನೆ ಖಾಲಿ ಮಾಡಕ್ ಮುಂಚೆ ಬಂದ್ಬಿಟ್ಟು ಶ್ರುವಿಗೆ ಬಂದ್ಬಿಟ್ಟು ಒಂದು 2 years ಇತ್ತು, ಸಮಥಿಂಗ್ 2 years ಇತ್ತು ಶ್ರುವಿಗೆ. 2 years ಅಥವಾ 1.5 years ಸಮಥಿಂಗ್ ಇತ್ತು. ಆಮೇಲೆ ನಾವು ಮನೆ ಖಾಲಿ ಮಾಡ್ಬಿಟ್ವಿ. ಬಟ್ ನಮಗೆ ಶ್ರುವಿದು ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿತ್ತು, ಇವ್ರದ್ದು ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾವು ಸಂಡೇ ಆದ್ರೇನೆ ಶ್ರುವಿನ ಕರ್ಕೊ ಬಂದ್ಬಿಡ್ತೀವಿ. ಸಂಡೇ ಮಧ್ಯಾಹ್ನ ಕರ್ಕೊ ಬಂದ್ರೆ ನೈಟ್ ತನಕ ನಮ್ಮ ಜೊತೆನೇ ಇರುತ್ತೆ, ಊಟ ಮಾಡೋದು, ಮಧ್ಯಾಹ್ನ ಮಲ್ಕೊಳ್ಳೋದು, ಅಮ್ಮ ಅಂತಾನು ಕೇಳಲ್ಲ, ಆರಾಮಾಗಿ ಲೈಕ್ ಸಂಡೇ ಒಂದೇ ನಮ್ಮ ಜೊತೆನೆ ಆಟ ಆಡ್ಕೊಂಡು. ಸೊ ಆ ಥರ ನಮ್ಮ ಶ್ರುವಿ ನಮ್ಮ ಜೊತೆ ಇದ್ರೇನು ಅವಳು ಲೈಕ್ ಕಂಫರ್ಟೇಬಲ್ ಆಗಿರುತ್ತೆ ಆಟ ಆಡ್ಕೊಂಡು. ಆ ಥರ ಏನಿಲ್ಲ. ಲೈಕ್ ಇಲ್ಲಾಂದ್ರೆ ಯಾಕೆ ಹೇಳ್ತಿದ್ದೆ ಅಂದ್ರೆ, ಬೇರೆ ಪಾಪು ಬಂದ್ಬಿಟ್ಟು ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ಆಡ್ತಾರಲ್ಲ, 1 hour 2 hour ಆ ಥರ ಆಡ್ತಾರೆ. ಬಟ್ ಫುಲ್ ಡೇ ಇರೋದು ಕಷ್ಟ. ಅದು 3 ವಯಸ್ಸಿ ಪಾಪುಗೆ, ಪಾಪು ಸೊ 3 ವರ್ಷ ನಮ್ಮ ಶ್ರುವಿಗೆ. ಸೊ ಶ್ರುವಿನ ಹೇರ್ ಕಟ್ ತೋರಿಸಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಫಸ್ಟ್ ಟೈಮ್ ಲಾಗಲ್ಲಿ ನೋಡ್ತಿದ್ದೀರಲ್ಲ ಶ್ರುವಿಗೆ, ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡೋಣ ಅಂತ. ಶ್ರುವಿ ಯಾರಂತ, ಸೊ ಹಳೆ ಮನೆ ಅಲ್ಲಿದ್ವಲ್ಲ, ಸೊ ಅವ್ರ ನೇಬರ್ ಅವ್ರ ಪಾಪು ಶ್ರುವಿ. ಬಟ್ ಇದು ನಮ್ಮ ಪಾಪುನೇ, ನಮ್ಮ ಪಾಪು ಥರನೇ, ನಮ್ಮ ಮನೆ ಪಾಪು ಥರನೇ. ತುಂಬ ನಮ್ಮ ಮನೆಯಲ್ಲಿ ಎಲ್ರಿಗೂ ಕ್ಲೋಸ್ ನಮ್ಮ ಶ್ರುವಿ. ನಿಮ್ಮ ಹೇರ್ ಕಟ್ ತೋರಿಸಿ, ಬನ್ನಿ ಇಲ್ಲಿ, ಬೈಲಿ ತಿರುಗಿ ಈ ಕಡೆ ನೋಡಿ. ಹೇರ್ ಕಟ್ ನಮ್ಮ ಶ್ರುವಿದು ಮುಲ್ಲೆಟ್ ಹೇರ್ ಕಟ್. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಶ್ರುವಿ. ಹಾಗೆ ಕೊಡು. ಹಾಂ, ನಾನು ಆ ಕಡೆ ತಿರ್ಸ್ಬಿಟ್ರೆ ನಿನ್ನ ಬ್ಲಾಗಲ್ಲಿ ಕಾಣಿಸಲ್ಲ. ಫ್ರಂಟ್ ಕ್ಯಾಮ್ರಾಯಿಂದ ಮಾಡೋಣ ಹೇಳಿ ಗೈಸ್. ಹಾಯ್ ಹೇಳು, ಇವಾಗ ಹಾಯ್ ಹೇಳು ಕ್ಯಾಮ್ರಾಗೆ, ಹಾಯ್ ಹೇಳು. ಇವಾಗ ಮಾತ್ರ ಹಾಯ್ ಹೇಳು ನೀನು. ಅವಳಿಗೆ ಹೆಂಗಂದ್ರೆ ಅವಳು ಕ್ಯಾಮ್ರಲ್ಲಿ ಕಾಣಿಸ್ಬೇಕು ಸ್ಕ್ರೀನ್ ಮೇಲೆ, ಅವಾಗಲೇ ಅವಳು ಹೇಳೋದನ್ನ ಮಾಡೋದು. ಓಕೆ, ಕಿಸಿ ಕೊಡು, ಪ್ಲೇನ್ ಕಿಸಿ ಮಾಡು. ಕಳ್ಳಿ ಅಣ್ಣ ಕಿಸಿ ಕೊಡು. ಇವಾಗ ಶ್ರುವಿ ಸ್ಲೀಪಿಂಗ್ ಟೈಮು ಮೂವತ್ತಿಂದ ಆಯ್ತು. ಶ್ರುವಿ ಇನ್ನೊಂದೇನು ಗೊತ್ತಾ ಗೈಸ್, ಒಂದು 2-3 ದಿನದಿಂದ ನೋಡ್ತಾ ಇದ್ದೀನಿ ನಾನು. 2-3 ದಿನದಿಂದ ಲೈಕ್ ಈ ಥರ ಇಲ್ಲಿ ಬಿಸಿಲಿರುತ್ತಾ, ಸಡನ್ನಾಗಿ ಒಂದು 4:15 ಗಂಟೆ ಆದಂಗೆ ಈ ಕಡೆಯಿಂದ ಫುಲ್ಲು ಮೋಡ ಆಗ್ಬಿಡುತ್ತೆ. ಹಂಗೆ ಫುಲ್ಲು ಮಳೆ, ಸಡನ್ನಾಗಿ ಕ್ಲೈಮೇಟೇ ಚೇಂಜ್ ಆಗಿ ಫುಲ್ ಮಳೆ ಬಂದ್ಬಿಡುತ್ತೆ. ಒಂದು 3 ಡೇಸಿಂದ ಕಳ್ಳಿ. ಶ್ರುವಿ ಬಂದು ತೆಲುಗು, ಸೊ ತೆಲುಗುನು ಮಾತಾಡುತ್ತೆ, ಕನ್ನಡನೂ ಅರ್ಥ ಆಗುತ್ತೆ. ಆ ಥರ ಏನು ಬಾಯ್ನಾ? ಇನ್ನ ಬ್ಲಾಗ್ ಮುಗಿಸಿಲ್ಲ. ಬ್ಲಾಗ್ ಅಲ್ಲಿ ಏನು ಮಾತಾಡ್ತಾನೆ ಇಲ್ಲ ನಮ್ಮ ಅಕ್ಕ. ಬಾಯ್ ಆಮೇಲೆ ವಿಡಿಯೋ ಎಂಡ್ ಮಾಡಕ್ಕಂತ ಬರ್ತಾ ಇದು 3ನೇ ಸತಿ 4ನೇ ಸತಿ ಮಾಡ್ತಿರೋದು. ಆಯ್ತಾ ಬ್ಲಾಗು? ಬಾಯ್ ಹೇಳ ಮಾಡ್ತೀನಿ, ಅವಳ ಕೈಲೇ ಮಾಡಿಸ್ತೀನಿ ನಾನು ಎಂಡು. ಇವಾಗ ಸದ್ಯಕ್ಕೆ ಇನ್ನ ಇಲ್ಲ ಗೈ. ಶ್ರುವಿ ನಮ್ಮ ಮನೆಯಲ್ಲಿ ಎಷ್ಟು ಚಿಕ್ಕ ವಯಸ್ಸಿಂದ ಬರ್ತಿದ್ದಾರೆ ಅಂದರೆ, ಒಂದು 3-4 months ಪಾಪು ಇತ್ತು, ಅರೌಂಡ್ ಅದೇ ಒಂದು 4-5 months ಪಾಪು. ಅವಾಗಿಂದ ನಮ್ಮ ಮನೇಲಿ ಆಟ ಆಡ್ತಿದ್ದೆ. ಲೈಕ್ ಅವಾಗಿಂದ ಎಲ್ರಿಗೂ ಕ್ಲೋಸು, ಒಂಥರ ಒಳ್ಳೆ ಬಾಂಡು ಶ್ರುವಿ ಜೊತೆ. ಇವಾಗ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಅಲ್ಲಿ ಬಿದ್ದುಬಿಟ್ಟಿದೆ ನಮ್ಮ ಶ್ರುವಿದು. ಬಾಯ್ಸ್ ಎಲ್ಲ ಇವಾಗ ಲೂಲುಗೆ ಬಂದಿದ್ದೀವಿ ಬಾಯ್ಸು. ಅಲ್ಲಿ ಲೂಲಲ್ಲಿ ಬಂದು ಸ್ಕ್ರೀನಿಂಗ್ ಆಗ್ತಿದೆ. ಸೊ ಬಂದು ನೋಡೋಣ ಅಂತ ಒಳ್ಳೆ ಜೋಶ್ ಇರುತ್ತೆ. ತುಂಬ ಕ್ರೌಡ್ ಇದ್ದಾರಂತೆ ನೋಡೋಣ. ಯಾರು ಬೇಸ್ಮೆಂಟ್ ಲಿಫ್ಟಿಂದ ಹೋಗ್ತಿದ್ದೆ. RCB ಕ್ರೇಜ್ ನೋಡಿ ಗಾಯ್ಸ್ ಲೂಲಲ್ಲಿ. ಕ್ರೌಡ್ ನೋಡಿ ಗಾಯ್ಸ್, ಎಲ್ಲ ಕೆಳಗೆ ಕುತ್ಕೊಬಿಟ್ಟವ್ರು ಇಲ್ಲಿ. ಏನಾದ್ರೂ ನಾವೇ ಗೆದ್ದೆದು. ಗೈಸ್ ಅಂತೂ ಇಂತೂ ಬ್ಯಾಕ್ ಟು ಬ್ಯಾಕ್ RCB 2 ಸೀಸನು ಬಂತು ಕಪ್ಪು. ಸೊ 2025-2026. ಸೊ ಈ ಸಲಾನು ಕಪ್ ನಮ್ಮದೇ. ಸೊ ಬಂತು ಈ ಸೀಸನು ಕಪ್ ಮನೆಗೆ, ಟ್ರಾಫಿ. ಫ್ಯಾಮಿಲಿ ಜೊತೆ ಮುಗಿಸ್ಬಿಟ್ಟು ಒಂಚೂರು ಆಚೆ ಹೋಗಿದ್ದೆ ಬಟ್ಟೆ ನೋಡೋಕ್ಕೆ. ಸೊ ಅದಾದಮೇಲೆ ಮಾಲಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ. ಮಾಲಲ್ಲಿ ಬಂದ್ಬಿಟ್ಟು ಲೈಕ್ ತುಂಬ ಆ ಸ್ಕ್ರೀನಿಂಗ್ ಇದಾಕವ್ರೆ, ಟಿ ವಿಯಲ್ಲಿ ಹಾಕ್ಬಿಟ್ಟವ್ರೆ.
ಫುಲ್ ಕ್ರೌಡ್ ಇದೆ. ಸೊ ಆ ಕ್ರೌಡಲ್ಲಿ ಒಂಥರ ಬೇರೆ ಥರ ಇರುತ್ತಲ್ಲ ವೈಬ್ ಅಂತ ಅಂದ್ಬಿಟ್ಟು ಎಲ್ಲ ಬಾಯ್ಸ್ ಎಲ್ಲ ನಾವು ಮಾಲ್ಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾನು ಲೈಕ್ ಅಷ್ಟು ಎಕ್ಸ್ಪೆಕ್ಟೇ ಮಾಡಿಲ್ಲ, ಲೈಕ್ ಅಷ್ಟು ಕ್ರೇಜ್ ಇರುತ್ತೆ. ಆ್ಯಂಡ್ ಅಲ್ಲಿ ನೋಡೋಕ್ಕೆ ಒಂಥರ ನಾವು ಮನೇಲಿ ನೋಡೋಕ್ಕೆ ಒಂಥರ ಇರುತ್ತೆ. ಆ್ಯಂಡ್ ಅಷ್ಟು ಕ್ರೌಡಲ್ಲಿ ನಾವು ನೋಡೋದು, ಯಾಕಂದರೆ ಒಂದೊಂದು ರನ್ಗೂ ಒಂದೊಂದು 4 ಒಂದೊಂದು 6ಗೂ ಅಲ್ಲಿರೋ ಸೆಲೆಬ್ರೇಷನ್ನೇ ಒಂಥರ ಬೇರೆ ಥರ ಇರುತ್ತೆ. ಲೈಕ್ ಮಾಲಲ್ಲಿ ಆ ರೇಂಜ್ಗಿದ್ರೆ ಇನ್ನು ಸ್ಟೇಡಿಯಮಲ್ಲೆಲ್ಲ ಯಾವ ಲೆವೆಲ್ಗೆ ಇರ್ಬೋದು ಅಂತ ಅಂದ್ಬಿಟ್ಟು ನಾನೆಲ್ಲ ಅನ್ಕೋತಿದ್ದೆ. ಲೈಕ್ ಸ್ಟೇಡಿಯಮ್ಗೆ ಹೋಗಿ ನೋಡೋದು ಏನು ಅಷ್ಟು ಚೆನ್ನಾಗಿ ಮಧ್ಯ ಬಂದ್ಬಿಟ್ಟು ಅಷ್ಟು ಜನ ಕ್ರೌಡಲ್ಲಿ ನಿಂತ್ಕೊಂಡು ನೋಡಬೇಕು, ಅದೇನಷ್ಟು ಇದು ಜನ ಆರಾಮಾಗಿ ಮನೇಲಿ. ಬಟ್ ಸೀರಿಯಸ್ಲಿ ಐ ವಾಸ್ ರಾಂಗ್, ನನ್ನ ತಪ್ಪು. ಅದು ನನ್ನ ಅನ್ಕೊಂಡಿರೋ ಪ್ರಕಾರ ಅದು ತಪ್ಪು. ನಾವು ಈ ಥರ ಎಲ್ಲ ಪಬ್ಲಿಕಲ್ಲಿ ಬಂದ್ಬಿಟ್ಟು ಅದೊಂಥರ ಕ್ರೇಜೇ ಬೇರೆ ಥರ ಇರುತ್ತೆ. ಒಂದೊಂದು 4ಗೆ ಒಂದೊಂದು 6ಗೆ ಒಂದೊಂದು ರನ್ ಹೋದ್ರು ಅದಕ್ಕೂ ಎಲ್ಲ ಜನ ಕೂಗಾಡೋದು, ಚಿಯರ್ ಅಪ್ ಮಾಡೋದು ಒಂಥರ ಎಕ್ಸ್ಟ್ರೀಮ್ ಲೆವೆಲ್ಗಿತ್ತು. ನಾನು ಸೀರಿಯಸ್ಲಿ ಸಕ್ಕತ್ತಾಗಿತ್ತು, ಒಳ್ಳೆ ಮಜಾ ಬಂತು. ಹೋಗಿತ್ತು ಬರೀ ಒಂದು 4-5 ಓವರ್ ನೋಡ್ಬಿಟ್ಟು ಬಂದ್ಬಿಡೋಣ ಮನೆಗೆ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿ 15 ಓವರ್ ಹೆಂಗಾಯ್ತು, 2 ಅವರ್ ಎಲ್ಲೂ ಇತ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ. ಒಳ್ಳೆ ಮ್ಯಾಚ್ ಇತ್ತು, ಒಂಥರ ಬೇರೆ ಥರ ಫೀಲಿಂಗ್ಸ್. RCB ಕಪ್ ಬಂದಿರೋದು. ಮ್ಯಾಚ್ ಎಲ್ಲ ಮುಗಿಸ್ಬಿಟ್ಟು ಒಂದು 12 ಆಯಿತು ಮನೆಗೆ ಬರೋಷ್ಟರಲ್ಲಿ. ಸೊ ಬಂದು ಮಲಗಿ ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಗೋ. ಸೊ ಈ ಬ್ಲಾಗ್ ನೋಡಿದ್ರಿ, ನಮ್ಮ ಅಕ್ಕ ಫೇಸ್ ರಿವೀಲ್ ಮಾಡಿದ್ದು ನಾನು. ಸೊ ಗೈಸ್ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋ ನೆಕ್ಸ್ಟ್ ವಿಡಿಯೋಲಿ. ಆ್ಯಂಡ್ ಗೈಸ್ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ, ನಾವು 3 ಜನ ಬಂದ್ಬಿಟ್ಟು ಒಂದು ಚಾಲೆಂಜ್ ವಿಡಿಯೋ ಅನ್ಬೋದು. ಸೊ ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋನು. ಅದಾದಮೇಲೆ ಆ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಯಾವ ಥರ ನೆಕ್ಸ್ಟ್ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ನಮ್ಮ ಅಕ್ಕ, ಮಮ್ಮಿ, ಡ್ಯಾಡಿ ಅವ್ರ ಜೊತೆ ಬಂದ್ಬಿಟ್ಟು ನೆಕ್ಸ್ಟು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಬನ್ನಿರಿ, ಇವರು ನಿನ್ನೆಯಿಂದ ಹೇಳ್ತಾನೆ ಅವ್ರಿಗೆ ಅಷ್ಟೇ ಅಂತ ಅಂದ್ಬಿಟ್ಟು, ಅದಕ್ಕೆ ನಮ್ಮ ಅಕ್ಕ ಹತ್ರನೇ ಬ್ಲಾಗ್ ಎಂಡ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಸೊ ಗೈಸ್ ಇಂತಹ ವಿಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಬಾಯ್ ಗೈಸ್. ಅಷ್ಟೇ.